ನೆನ್ನೆ ತಾನೇ ಒಂದು ಸುದ್ದಿ ಇತ್ತು. ಇರಾನ್ನವರು ಇಸ್ರೇಲ್ನವರು ಮತ್ತೆ ಬಡಿದಾಡಿಕೊಳ್ಳೋದಕ್ಕೆ ಶುರು ಮಾಡಿದರು. ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟರು ಎರಡೂ ದೇಶಗಳಿಗೆ, ಹುಷಾರು, ಒಬ್ಬರ ಮೇಲೊಬ್ಬರು ದಾಳಿ ಮಾಡೋಂಗಿಲ್ಲ. ಇನ್ನೊಂದು 2-3 ದಿವಸದಲ್ಲಿ ಇರಾನ್ಗೂ ಅಮೇರಿಕಕ್ಕೂ ಒಂದು ಡೀಲ್ ಫೈನಲ್ ಆಗ್ತಾ ಇದೆ, ಅಲ್ಲಿ ತನಕ ಸುಮ್ಮನೆ ಇರಬೇಕು ಅಂದರು. ಎಲ್ಲರೂ ಸುಮ್ಮನಾಗ್ಬಿಟ್ರು. ಇರಾನು ಸುಮ್ಮನಾಯಿತು, ಇಸ್ರೇಲು ಸುಮ್ಮನಾಯಿತು. ಇವತ್ತು ನೋಡಿದ್ರೆ ಅಮೇರಿಕಾದವರೇ ಹೋಗಿ ಇರಾನ್ ಮೇಲೆ ದಾಳಿ ಮಾಡಿದ್ದಾರೆ. ಕಾರಣ ಏನು ಅಂದರೆ, ಹಾರ್ಮುಜ್ ಜಲಸಂಧಿಯಲ್ಲಿ ಗಸ್ತು ತಿರುಗ್ತಾ ಇದ್ದ ಅಮೇರಿಕಾದ ಒಂದು ಅಪಾಚೆ ಹೆಲಿಕಾಪ್ಟರ್ ಮೇಲೆ ಇರಾನ್ನವರು ಶಾಹಿದ್ ಡ್ರೋನ್ ಹಾರಿಸಿದ್ರಂತೆ. ಆ ಶಾಹಿದ್ ಡ್ರೋನ್ಗೆ ಅಪಾಚೆ ಹೆಲಿಕಾಪ್ಟರ್ ಬಿದ್ದು ಬಿಟ್ಟಿದೆ. ನಮಗೆ ಇರಾನಿನ ಏರ್ ಡಿಫೆನ್ಸ್ ಸಿಸ್ಟಮ್ನ ಶಕ್ತಿಯ ಬಗ್ಗೆನೇ ಡೌಟ್ಗಳಿದ್ವು. ಈಗ ಅಮೇರಿಕದ ಶಕ್ತಿಯ ಬಗ್ಗೆಯೂ ಡೌಟ್ ಬರ್ತಾ ಇದೆ. ಈ ಶಾಹಿದ್ ಡ್ರೋನಲ್ಲಿ ಅಪಾಚೆ ಹೆಲಿಕಾಪ್ಟರ್ ಹೊಡಿಬೋದಾ? ಡೊನಾಲ್ಡ್ ಟ್ರಂಪ್ ಸಿಟ್ಟಿಗೆದ್ರು, ಹೆಂಗೆ ಹೊಡೆದ್ರಿ ನೀವು ನಮ್ಮ ಹೆಲಿಕಾಪ್ಟರ್ನ ಅಂತ. ನೋಡಿ, ಹೆಲಿಕಾಪ್ಟರ್ ಪತನ ಆಗಿದೆ, 2 ಪೈಲಟ್ಗಳು ಉಳ್ಕೊಂಡಿದ್ದಾರೆ. ಅದರ ಬಗ್ಗೆ ಡೀಟೇಲಾಗಿ ಮಾತಾಡಬೇಕಾಗಿತ್ತು, ಬಟ್ ಟೈಮ್ ಕಡಿಮೆ ಇದೆ ಇವತ್ತು. ಮತ್ತೊಮ್ಮೆ ದಾಳಿಗೆ ಆಗ್ರಹಿಸಿದರು ಡೊನಾಲ್ಡ್ ಟ್ರಂಪ್. ಕಮಾಂಡ್ ಸೆಂಟರ್ನ ಮೇಲೆ, ವಾಯು ರಕ್ಷಣಾ ವ್ಯವಸ್ಥೆಗಳ ಮೇಲೆ, ಕಣ್ಗಾವಲು ರಡಾರ್ಗಳ ಮೇಲೆ, ಡ್ರೋನ್ ಸಂಗ್ರಹಣಾ ಸೌಲಭ್ಯಗಳ ಮೇಲೆ, ಕ್ವೆಶ್ಮಾ ದ್ವೀಪ, ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ದ್ವೀಪಗಳ ಮೇಲೆ ಅಮೇರಿಕ ಇವತ್ತು ದಾಳಿಯನ್ನು ಮಾಡಿತು. ಅದಕ್ಕೆ ತಕ್ಕನಾಗಿ ಇರಾನ್ನವರು ವಾಪಸ್ ದಾಳಿ ಮಾಡಿದ್ದಾರೆ. ತನ್ನ ದೇಶದ ಸುತ್ತಲೂ ಇರುವ ಅಮೇರಿಕದ ವಾಯುನೆಲೆಗಳ ಮೇಲೆ ಇರಾನ್ನವರು ದಾಳಿ ಮಾಡಿದ್ದಾರೆ. ಒಂದು ಸುದ್ದಿ ನೆನ್ನೆ ಹೇಳಬೇಕಾಗಿತ್ತಿದ್ನ, ಇವತ್ತು ಸುದ್ದಿ ಅಲ್ಲ. ಮೊನ್ನೆ 2 ದಿನಗಳ ಹಿಂದೆ ರಾಷ್ಟ್ರಪತಿ ಭವನದಲ್ಲಿ ವೀರ ಯೋಧರಿಗೆ ಶೌರ್ಯ ಪ್ರಶಸ್ತಿಯನ್ನು ಕೊಡುವ ಸಮಾರಂಭ ಜರುಗಿತು. ರಾಷ್ಟ್ರಪತಿಗಳು ಇದನ್ನು ಬೇರೆ ಬೇರೆ ಶೌರ್ಯ ಪ್ರಶಸ್ತಿಗಳನ್ನು ಕೊಡ್ತಾರೆ. ಇದೊಂದು ದೃಶ್ಯ, ಇದನ್ನು ಉಳಿದೆಲ್ಲ ಸುದ್ದಿಗಳನ್ನು ಬದಿಗಿಟ್ಟಿದ್ದು ತೋರಿಸ್ಬೇಕಾಗಿತ್ತು ನಿಮಗೆ. ಮಗನಿಗೆ ಮರಣೋತ್ತರವಾಗಿ ಮಗನಿಗೆ ಕೀರ್ತಿ ಚಕ್ರ ಪ್ರಶಸ್ತಿ ಪಡೆಯುವಾಗ ಮೃತ ಯೋಧನ ಪತ್ನಿ ಮತ್ತು ತಾಯಿ ಬಂದಿರ್ತಾರೆ. ತಾಯಿ ಕಣ್ಣೀರು. ರಾಷ್ಟ್ರಪತಿಗಳ ಯಾವ ಪ್ರೋಟೋಕಾಲು ಇಲ್ಲ, ಏನಿಲ್ಲ, ಪದಕ ಹಿಡ್ಕೊಂಡು ಅವ್ರ ತನಕನೇ ಬಂದು ಒಬ್ಬ ತಾಯಿಯ ರೀತಿಯಲ್ಲಿ ಸಮಾಧಾನ ಮಾಡಿ, ನೋಡಿ ಒಂದ್ಸಲ ನೋಡಿ. सिर पर गोली लगने के कारण गंभीर रूप से घायल होने के बावजूद मौत तक लड़ते हुए अंततः शहीद करने को प्राप्त हुए। सर्वोच्च बलिदान के लिए सिपाही जनरल प्रवीण प्रभाकर को मरणोपरांत की चक्र से सम्मानित किया जाता है। सम्मान ग्रहण कर रहे उनकी धर्मपत्नी श्रीमती श्यामबाला जंजल एवं पूज्य माता श्रीमती शादू प्रभाकर जंजल। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.